जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिका भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वास्तोभं हेलनमेव वा वैकुण्ठनामग्रहणम् अशेषाखहरं विदुः ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗಿನ ಕಥೆಯಲ್ಲಿ ಅವನ ವಿಲಾಪದ ಬಗ್ಗೆ ಗಮನಿಸಿದ್ದೇವೆ. ಆ ಸಂದರ್ಭದಲ್ಲಿ ಚಿತ್ರಕೇತುರಾಜನಿಗೆ ಬಂದು ವೈರಾಗ್ಯದ ಉಪದೇಶವನ್ನ ಅಂಗಿರಸ ಋಷಿಗಳು ಮಾಡ್ತಾ ಇದ್ದಾರೆ. ಆ ವಿಷಯವನ್ನ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ. ಊಚತುರ್ಮೃತ ಕೋಪಾಂತೆ ಪತಿತಂ ಮೃತ ಕೋಪಮಂ ಶೋಕಾಭಿಭೂತಂ ರಾಜಾನಂ ಬೋಧಯಂತೌ ಸದುಕ್ತಿಭಿಃ. ಪುತ್ರ ಶೋಕದಿಂದ ಪರವಶನಾಗಿ ತನ್ನ ಮೇಲೆ ಪ್ರಜ್ಞೆ ಇಲ್ಲದೇನೆ ಶವದ ಹಾಗೆ ಬಿದ್ದಿದ್ದಾನೆ ಪುತ್ರನ ಶರೀರದ ಪಕ್ಕದಲ್ಲಿ. ಅಂತಹ ಚಿತ್ರಕೇತುವಿಗೆ ನಾರದರು ಮತ್ತು ಅಂಗೀರಸ ರಾಜ ಇಬ್ರು ಒಳ್ಳೆ ತತ್ವೋಪದೇಶವನ್ನ ಕೊಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂಗಿರಸರ ಮಾತುಗಳನ್ನ ಶುಕಾಚಾರ್ಯರು ತಮ್ಮ ಮಾತಿನ ಮುಖಾಂತರವಾಗಿ ಪ್ರಿಯವ್ರತ ರಾಜನಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಕೋಯಂ ಸ್ಯಾತ್ ತವ ರಾಜೇಂದ್ರ ಭವಾನ್ ಯಮನುಶೋಚತಿ ತ್ವಂ ಚಾಸ್ಯ ಕಥಮ ಸೃಷ್ಟೌ ಪುರೇದಾನೀಮತಃ ಪರಂ. ಈ ಬಹಳ ದುಃಖಪಟ್ಟು ಅಳ್ತಾ ಇದ್ದೀಯಲ್ಲ, ಈತ ನಿನಗೇನಾಗ್ಬೇಕು ಹೇಳು? ಈತ ನಿನಗೆ ಮಗ, ನೀನು ಅವನಿಗಪ್ಪ, ನಿನ್ನ ಸಂಬಂಧ ಇದಿದೆ ಅಂತ ದುಃಖ ಪಡ್ತಾ ಇದ್ದೀಯಲ್ವೋ? ಎಷ್ಟು ಬಾರಿ ನೀನು ಇವನಿಗೆ ತಂದೆ ಆಗಿದ್ದಿ, ಎಷ್ಟು ಬಾರಿ ಇವನು ನಿನಗೆ ಮಗನಾಗಿದ್ದ ಹೇಳು? ಅವನು ಹಿಂದೆ ಬೇಕಾದಷ್ಟು ಬಾರಿ ಹುಟ್ಟಿದ್ದಾನೆ, ಮುಂದೆ ಬೇಕಾದಷ್ಟು ಬಾರಿ ಹುಟ್ಟುವವನೂ ಇದ್ದಾನೆ. ಎಷ್ಟು ಜನ್ಮದಲ್ಲಿ ನೀನು ಅವನಿಗೆ ತಂದೆ, ಅವನು ಎಷ್ಟು ಜನ್ಮದಲ್ಲಿ ನಿನಗೆ ಮಗನಾಗ್ತಾನೆ? ಅಷ್ಟೇ ಅಲ್ಲ, ನೀನು ಎಷ್ಟನೇ ತಂದೆ ಹೇಳು? ಹುಟ್ಟಿದ ಅವನೇ ವಾಪಸ್ಸು ಬಂದ ಅಂತಾದ್ರೆ ಅವನಿಗೆ ಕೇಳಿದ್ರೆ ನಿನ್ನ ತಂದೆಯ ಹೆಸರನ್ನ ಕೇಳು ಅಂತ ನಾವು ನಿನ್ನ ತಂದೆಯ ಹೆಸರನ್ನು ಹೇಳು ಅಂತ ಹೇಳಿದ್ರೆ ಅವನಿಗೆ ಗಾಬರಿ ಆಗ್ಬಿಡತ್ತೆ. ಯಾವ ತಂದೆಯ ಹೆಸರನ್ನ ನಾನು ಹೇಳಬೇಕು? ನನಗೆ ಎಷ್ಟೋ ಜನ ತಂದೆ ಅಂದ್ರಿದ್ದಾರೆ, ಯಾವ ತಂದೆಯ ಹೆಸರನ್ನು ನೀವು ಹೇಳಲಿಕ್ಕೆ ಹೇಳ್ತಾ ಇದ್ದೀರಿ ಅಂತ ಅವನೇ ಕೇಳಿಬಿಡುತ್ತಾನೆ. ಅಷ್ಟು ಜನ ತಂದೆಯರು ನಮಗೆ ಸೃಷ್ಟಿಯಲ್ಲಿ ಆಗಿ ಹೋಗ್ತಾರೆ. ಹಾಗಿದ್ದಾಗ ನೀನ್ ಯಾಕೆ ಇಷ್ಟು ದುಃಖ ಪಡ್ತಾ ಇದ್ದಿ? ನಮಗೆ ಈ ಸಂಬಂಧಗಳೆಲ್ಲ ವ್ಯಕ್ತಿಗಳ ಜೊತೆಯಲ್ಲಿ ಆಗೋದು ಹೇಗೆ ಅಂತಂದ್ರೆ, ಪ್ರವಾಹ ಬರುವಂತಹ ಸಂದರ್ಭದಲ್ಲಿ ಮರಳಿನ ಕಣಗಳೆಲ್ಲವೂ ಒಂದು ಕಡೆಯಲ್ಲಿ ಸೇರಿಕೊಳ್ಳುತ್ತೆ. ಆಮೇಲೆ ಕೆಲವು ಸಂದರ್ಭವಾದ ತತ್ಕ್ಷಣದಲ್ಲಿ ವೇಗವಾದಂತಹ ಬಿರುಗಾಳಿಗೆ ಅಥವಾ ಮತ್ತೊಂದು ಜೋರಾದ ಅಲೆಗೆ ಆ ಮರಳುಗಳು ಹಿಂದಿನ ಕ್ಷಣದಲ್ಲಿ ಕೂಡಿಕೊಂಡದ್ದೆಲ್ಲವೂ ಕೂಡ ಭಿನ್ನ ಭಿನ್ನವಾಗಿ ಹೋಗತ್ತೆ. ಅದು ಎಷ್ಟೋ ಅದಕ್ಕಿಂತ ಲವಲೇಶದಷ್ಟು ವ್ಯತ್ಯಾಸ ಇಲ್ಲದೆ ಇರುವಂತಹದ್ದು ನಮಗೆ ಮತ್ತೊಬ್ಬ ಜೀವನ ಸಂಪರ್ಕ. ಕಾಲ ಪ್ರವಾಹದಿಂದ ನಮಗೆಲ್ಲ ಅನೇಕ ಜೀವನ ಸಂಪರ್ಕ ಉಂಟಾಗತ್ತೆ. ಆಮೇಲೆ ಆ ಜೀವನ ವಿಯೋಗವೂ ಆಗತ್ತೆ. ಆಮೇಲೆ ಬೇಗ ಮೃತನಾಗ್ತಾ ಇದ್ದಾನೆ ಅಂತ ನಿನಗೆ ದುಃಖ ಇದೆ ಅಂತಾದ್ರೆ ಆ ದುಃಖಕ್ಕೂ ಅವಕಾಶ ಇಲ್ಲ. ನಾವು ಮರವಾಗಬೇಕು ಅಂತ ಎಷ್ಟೆಷ್ಟೋ ಬೀಜಗಳನ್ನು ಭೂಮಿಯಲ್ಲಿ ಬಿತ್ತುತ್ತೇವೆ.
ಆದರೆ ಬಿತ್ತಿದ ಬೀಜಗಳೆಲ್ಲವೂ ಕೂಡ ಮರವಾಗಿ ಬೆಳೆಯತ್ತೇನು? ಕೆಲವು ಬೀಜಗಳು ಮಾತ್ರ ಮರವಾಗಿ ಬೆಳೆಯತ್ತೆ, ಕೆಲವೊಂದಿಷ್ಟು ಭೂಮಿಯಲ್ಲಿ ಇಂಗಿ ಹೋಗಿ ಬಿಡುತ್ತೆ. ಹಾಗೆಯೇ ಜೀವಿಗಳಲ್ಲಿ ಕೆಲವರು ಹುಟ್ಟಿ ದೊಡ್ಡವರಾಗ್ತಾರೆ, ಇನ್ನು ಕೆಲವರು ಎಳವೆಯಲ್ಲಿಯೇನೆ ಮೃತರಾಗಿ ಬಿಡುತ್ತಾರೆ. ಇದಕ್ಕೆ ಇದ್ಯಾಕೆ ಹೀಗಾಯ್ತು ಅಂತ ಯೋಚನೆ ಮಾಡುವ ಹಾಗಿಲ್ಲ. ಎಲ್ಲವೂ ಭಗವಂತನ ಸಂಕಲ್ಪ. ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಸುಖ ದುಃಖಗಳು, ಜೀವರ ಸಂಪರ್ಕ ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಯಾಕೆ ಈ ರೀತಿಯಾಗಿ ಆಯ್ತು ಅಂತ ಪ್ರಶ್ನಿಸುವ ಅಧಿಕಾರ ನಮಗೆ ಯಾರಿಗೂ ಇಲ್ಲ. ಯಥಾ ಪ್ರಯಾಂತಿ ಸಂಯಾಂತಿ ಸ್ರೋತೋಃ ವೇಗೇನ ವಾಲುಕಾಃ ಸಂಯುಜ್ಯಂತೆ ವಿಯುಜ್ಯಂತೆ ತಥಾ ಕಾಲೇನ ದೇಹಿನಃ. ಮರಳಿನ ಪ್ರವಾಹದಲ್ಲಿ ನೀರಿನ ವೇಗದಿಂದಾಗಿ ಅನೇಕ ಮರಳಿನ ಕಣಗಳು ಒಂದು ಕಡೆಯಲ್ಲಿ ಗುಂಪಾಗತ್ತೆ, ಮತ್ತೆ ಅವುಗಳಿಂದ ವಿಯೋಗವೂ ಆಗತ್ತೆ. ಅವುಗಳ ಸಂಪರ್ಕ ಎಷ್ಟು ಅಶಾಶ್ವತವೋ ಅಷ್ಟೇ ಅಶಾಶ್ವತ ಮನುಷ್ಯರಲ್ಲೂ ಕೂಡ ಪರಸ್ಪರ ಸಮಾಗಮ. ಯಥಾ ಧಾನಾಸು ವೈಧಾನಾಃ ಭವಂತಿ ನ ಭವಂತಿ ಚ ಏವಂ ಭೂತೇಷು ಭೂತಾನಿ ಚೋದಿತಾನಿ ಈಶಮಾಯೆಯ. ಭಗವಂತನ ಇಚ್ಛೆಗೆ ಅನುಗುಣವಾಗಿ ಕೆಲವೊಂದಿಷ್ಟು ಜೀವರು ಬಹಳ ಕಾಲ ಬದುಕ್ತಾರೆ, ಕೆಲವೊಂದಿಷ್ಟು ಜನ ಈ ಶರೀರದ ಸಂಪರ್ಕವನ್ನು ಇಟ್ಟುಕೊಂಡು ಸ್ವಲ್ಪ ಕಾಲದವರೆಗೂ ಮಾತ್ರ ಬದುಕಿರ್ತಾರೆ. ಹೇಗೆ? ನಾವು ಬಿತ್ತಿದ ಧಾನ್ಯಗಳಲ್ಲಿ ಕೆಲವು ಧಾನ್ಯಗಳು ಮಾತ್ರ ಬಹಳ ಕಾಲದವರೆಗೂ ಭೂಮಿಯಲ್ಲಿ ಇರುತ್ತೆ, ಇನ್ನು ಕೆಲವೊಂದಿಷ್ಟು ಶೀಘ್ರವಾಗಿ ಅಲ್ಲಿಯೇನೆ ಭೂಮಿಯಲ್ಲಿ ಇಂಗಿ ಹೋಗತ್ತೆ, ಸಸ್ಯಗಳಾಗಿ ಅಭಿವೃದ್ಧಿಯನ್ನು ಹೊಂದೋದಿಲ್ಲ. ಇದು ಭಗವಂತನ ಸಂಪರ್ಕ. ಇಷ್ಟೇ ಅಲ್ಲ, ನಾವು ನೀನು ಎಲ್ಲರೂ ಒಂದೇ ಕಾಲದಲ್ಲಿ ಜೊತೆಯಾಗಿದ್ದೇವೆ. ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಯಾವಾಗಿಂದ ಜೊತೆಗಿದ್ದೇವೆ, ಎಲ್ಲಿವರೆಗೂ ಜೊತೆಯಾಗಿರ್ತೇವೆ? ಒಂದು ಪರಿಮಿತವಾದಂತಹ ಕಾಲದಲ್ಲಿ ಮಾತ್ರ ನಾವು ಜೊತೆಯಾಗಿ ಇರ್ತೇವೆ. ಹುಟ್ಟುವುದಕ್ಕಿಂತ ಮುಂಚೆಯೂ ಆ ಜೀವನ ಸಂಬಂಧ ನಮಗಿಲ್ಲ, ನಮ್ಮ ಮರಣಾನಂತರದಲ್ಲೂ ನಮ್ಮ ಸಂಪರ್ಕ ಯಾರಿಗೂ ಇಲ್ಲ. ಸ್ವಾಭಾವಿಕವಾಗಿ ಈಗಲೂ ಜೊತೆಗಿಲ್ಲ. ಸ್ವಾಭಾವಿಕವಾಗಿ ಯಾರ ಜೊತೆಯಲ್ಲಿದ್ದೇವೆ? ಆ ವ್ಯಕ್ತಿ ನಮ್ಮ ಶರೀರದಿಂದ ಆ ಶರೀರವನ್ನು ಪಡೆದಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವ್ರ ಜೊತೆಯಲ್ಲಿರ್ತೇವೆ. ಅಷ್ಟೇ ಬಿಟ್ರೆ ಆ ಶರೀರ ನಿಮಿತ್ತವಾದಂತಹ ಸಂಬಂಧ ಈ ವ್ಯಕ್ತಿಗಳ ಜೊತೆಯಲ್ಲಿದೆ ಅನ್ನೋ ಕಾರಣದಿಂದ ಒಟ್ಟಿಗೆ ಇದ್ದೇವೆ ಹೊರತಾಗಿ ಸ್ವಾಭಾವಿಕವಾಗಿ ನಾವು ಯಾರ ಜೊತೆಯಲ್ಲೂ ಇರೋದಿಲ್ಲ. ದೇಹ ಸಂಬಂಧ ಇದೆ, ಆ ಕಾರಣಕ್ಕೋಸ್ಕರವಾಗಿ ಹೆಂಡತಿಯರು ಗಂಡನ ಜೊತೆಯಲ್ಲಿ, ಗಂಡ ಹೆಂಡತಿಯರು ಮಕ್ಕಳ ಜೊತೆಯಲ್ಲಿ, ಪೋಷಕರೆಲ್ಲರೂ ಕೂಡ ತಮ್ಮ ಸಂಬಂಧಿಗಳ ಜೊತೆಯಲ್ಲಿ ಇರೋದು ಬರೀ ದೇಹ ಸಂಬಂಧ ನಿಮಿತ್ತದಿಂದ ಮಾತ್ರ. ಸ್ವಾಭಾವಿಕವಾಗಿ ಯಾರೂ ನಾವು ಜೊತೆಯಲ್ಲಿ ಇರುವವರಲ್ಲ. ವಯಂಚ ತ್ವಂಚ ಯೇ ಚೇಮೆ ತುಲ್ಯಕಾರಾಶ್ಚರಾಚರಾಹ ಜನ್ಮ ಮೃತ್ಯೋರ್ ಯಥಾ ಪಶ್ಚಾತ್ ಪ್ರಾಕ್ ಚೈವ ಮಧುನಾ ವಿಭೋ. ಹಿಂದೆ ಮುಂದೆ ಎಂದೆಂದಿಗೂ ಮತ್ತೆ ಈ ಜೀವರ ಸಂಪರ್ಕ ನಮಗೆ ಆಗತ್ತೋ ಇಲ್ಲೋ ಗೊತ್ತಿಲ್ಲ. ಈಗ ಮಾತ್ರ ಇವರ ಸಂಪರ್ಕದಲ್ಲಿ ಇದ್ದೇವೆ. ಯಾಕೆ? ದೇಹ ಸಂಬಂಧ ಇದೆ ಅನ್ನೋ ಕಾರಣದಿಂದ. ಈಗ ಯಾರು ನಮಗೆ ಅತ್ಯಂತ ದ್ವೇಷಿಗಳು ಅಂತ ಕರೆದುಕೊಂಡಿದ್ದೇವೋ, ಮುಂದೆ ಆ ದ್ವೇಷಿಗಳ ಗರ್ಭದಲ್ಲಿ ನಾವೇನಾದ್ರೂ ಹುಟ್ಟಿದ್ವಿ ಅಂತಂದ್ರೆ ಅವ್ರ ಜೊತೆಯಲ್ಲೇ ಇರಬೇಕಾಗತ್ತೆ. ಅದರಿಂದ ಈ ಸಂಬಂಧಗಳು, ಪ್ರೀತಿ, ವಾತ್ಸಲ್ಯಗಳು ನಮಗೆ ನಮ್ಮ ವ್ಯಕ್ತಿಗಳ ಮೇಲೆ ಏನಿದೆಯೋ ಇದೆಲ್ಲ ಸ್ವಾಭಾವಿಕವಾದದ್ದಲ್ಲ, ಔಪಾಧಿಕವಾದ ಸಂಬಂಧ. ಎಲ್ಲದಕ್ಕೂ ಸ್ವತಂತ್ರವಾಗಿ ಕಾರಣನಾದವನು ಪರಮಾತ್ಮನೊಬ್ಬನೇ. ಭೂತೈಹಿ ಭೂತಾನಿ ಭೂತೇಶಃ ಸೃಜತ್ಯವತಿ ಹಂತ್ಯಜಃ ಆತ್ಮಸೃಷ್ಟೈಹಿ ಅಸ್ವತಂತ್ರೈಹಿ ಅನಪೇಕ್ಷೋಪಿ ಬಾಲವತ್. ಪಂಚಭೂತಗಳಿಗೆ ಒಡೆಯನಾದಂತಹ ಆ ಪರಮಾತ್ಮ ಪಂಚಭೂತಗಳಿಂದ ಈ ಶರೀರವನ್ನು ಹುಟ್ಟಿಸ್ತಾನೆ. ಈ ಶರೀರದ ಸಂಪರ್ಕ ನಿಮಿತ್ತವಾಗಿ ಅನೇಕ ಜನರ ಜೊತೆಯಲ್ಲಿ ಬಾಂಧವ್ಯ ಉಂಟಾಗುವ ಹಾಗೆ ಮಾಡ್ತಾನೆ. ಮತ್ತೆ ಅವನೇ ಈ ಸಂಪರ್ಕದಿಂದ ದೂರ ನಮ್ಮನ್ನ ಸರಿಸ್ತಾನೆ. ಎಲ್ಲ ಮಕ್ಕಳೆಲ್ಲ ಮರಳಿನ ಮನೆಯನ್ನು ಕಟ್ತಾರೆ, ಮತ್ತೆ ಅವರೇ ಮುರಿದು ಹಾಕ್ಬಿಡ್ತಾರೆ. ಅವ್ರಿಗೆ ಆಯಾಸ ಅಲ್ಲ, ಅನಾಯಾಸವಾಗಿ ಮಾಡ್ತಾರೆ, ಆಟಕ್ಕೋಸ್ಕರ ಮಾಡ್ತಾರೆ. ಹಾಗೆ ಭಗವಂತನು ಆಟಕ್ಕೋಸ್ಕರವಾಗಿ ಇದನ್ನ ಮಾಡ್ತಾ ಇದ್ದಾನೆ.
ಇಲ್ಲಿ ಗಮನಿಸಬೇಕಾದದ್ದು, ಒಂದು ಬೀಜದಿಂದ ಮತ್ತೊಂದು ಮರ ಹುಟ್ಟತ್ತೆ, ಆ ಮರದಿಂದ ಅನೇಕ ಬೀಜಗಳು ಹುಟ್ಟತ್ತೆ. ಹಾಗಾದ್ರೆ ಇನ್ನೊಂದು ಬೀಜಕ್ಕೆ ಮೂಲ ಕಾರಣ ಯಾವುದು ಅಂತಂದ್ರೆ ಈ ಬೀಜ. ಈ ಬೀಜ ಇದ್ರೆ ಮತ್ತೊಂದು ಬೀಜ ಹುಟ್ಟತ್ತೆ. ಅದೇ ರೀತಿಯಾಗಿ ತಂದೆಯ ದೇಹ ಸಂಪರ್ಕದಿಂದ ತಾಯಿಯ ಮೂಲಕವಾಗಿ ಒಂದು ಶರೀರ ಹುಟ್ಟತ್ತೆ. ಇಲ್ಲಿ ಯಾವ್ಯಾವ್ದು ಹುಟ್ಟತಾ ಇದೆಯೋ ಇದೆಲ್ಲವೂ ನಾಶವಾಗುವಂತಹದ್ದು. ಇಲ್ಲಿ ಹುಟ್ಟಿರೋದು ಕಾಣಿಸ್ತಾ ಇರೋದು ನಮಗ್ ದೇಹ ಮಾತ್ರ. ಈ ದೇಹ ನಾವು ಎಷ್ಟೇ ಚೆನ್ನಾಗಿ ಪೋಷಣೆ ಮಾಡಿದರೂ ಕೂಡ ಶಾಶ್ವತವಾಗಿ ಇರುವಂತಹದ್ದಲ್ಲ. ಇದು ಒಂದಲ್ಲ ಒಂದು ದಿವಸ ನಾಶವಾಗಲೇಬೇಕು. ಈ ಶರೀರದಲ್ಲಿ ಇರುವಂತಹ ಜೀವ ಮಾತ್ರ ನಿತ್ಯ. ಆ ಜೀವನಿಗೆ ಈ ಎಲ್ಲ ಚೇತನರ ಸಂಪರ್ಕ ಈ ದೇಹದ ಸಂಪರ್ಕದಿಂದ. ದೇಹ ಸಂಬಂಧ ನಮಗೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾತ್ರ ಇದರ ಸಂಪರ್ಕ. ಅದು ನಿತ್ಯ ಅಲ್ಲ. ನಮಗೆಲ್ಲ ಅಭೇದ ಇದೆ. ನಾವೆಲ್ಲ ಒಂದು. ಈ ಶರೀರ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ ನಮಗೆಲ್ಲ ಭಾವನೆ ಬರುತ್ತೆ. ಯಾಕೆ ಅಂತಂದ್ರೆ ಈ ಶರೀರಕ್ಕೇನಾದ್ರೂ ಗಾಯ ಆಯ್ತು ಅಂತಂದ್ ಹೇಳಿದ್ರೆ ನಮಗೆ ಆಯ್ತೇನೋ ಅನ್ನುವಷ್ಟು ದುಃಖವನ್ನು ನಾವು ಅನುಭವಿಸ್ತೇವೆ. ಈ ಶರೀರಕ್ಕೆ ಸುಖವಾಗುವಂತಹ ಸಂದರ್ಭ ಬಂತು ಅಂತಂದ್ರೆ ಅದರಿಂದ ನಾವು ಬಹಳಷ್ಟು ಉದ್ವೇಗಕ್ಕೆ, ಸಂತೋಷಕ್ಕೆ ಒಳಗಾಗ್ತೇವೆ. ಇದು ಹೇಗೆ? ವಸ್ತುತಸ್ತು ನಾವೇ ಶರೀರವಲ್ಲ, ನಮಗೆ ಶರೀರ ಬಂದಿರುವಂತಹದ್ದು. ಆದ್ರೂ ಈ ತರದ ವಿಕಾರಕ್ಕೆ ಕಾರಣ ಏನು ಅಂತಂದ್ರೆ ನಾವು ಕೆಂಪಗೆ ಕಾದಂತಹ ಕಬ್ಬಿಣದ ಗುಂಡನ್ನು ನೋಡ್ತೇವೆ. ಅದಕ್ಕೆ ಚೆನ್ನಾಗಿ ಹೊಡಿತಾರೆ. ಹೊಡೆದು 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 ಅದಕ್ಕೊಂದು ಶೇಪ್ ಅನ್ನು ಕೊಡುತ್ತಾರೆ. ಕೆಂಪಗಿದ್ದಾಗ ನೋಡಿದಾಗ ಓ, ಈ ಬೆಂಕಿಯ ಶೇಪೇ ಈ ರೀತಿಯಾಗಿದೆ ಅಂತ ನಾವು ಅಂದುಕೊಳ್ತೇವೆ. ವಸ್ತುತಃ ಬೆಂಕಿಯ ಶೇಪ್ ಅಲ್ಲ ಅದು ಕಬ್ಬಿಣದ ಆಕಾರ. ಅಷ್ಟೇ ಅಲ್ಲ, ಬೆಂಕಿಯಲ್ಲಿ ಅನೇಕ ಪದಾರ್ಥಗಳನ್ನ ಹಾಕ್ತೇವೆ. ಪ್ಲಾಸ್ಟಿಕ್ ಅನ್ನು ಹಾಕ್ತೇವೆ, ಹುಲ್ಲು ಕಡ್ಡಿಗಳನ್ನು ಹಾಕ್ತೇವೆ, ಕಟ್ಟಿಗೆಯನ್ನು ಹಾಕ್ತೇವೆ, ಬಟ್ಟೆಗಳನ್ನು ಹಾಕ್ತೇವೆ. ಒಂದೊಂದು ಪದಾರ್ಥಗಳನ್ನ ಹಾಕಿದಾಗ ಬೆಂಕಿಯಲ್ಲಿ ಒಂದೊಂದು ತರದ ಬಣ್ಣ ಬರುತ್ತೆ. ಅದನ್ನ ನೋಡಿ ಓ, ಬೆಂಕಿಯ ಬಣ್ಣ ಈ ರೀತಿಯಾಗಿದೆ, ಇದರ ಬಣ್ಣ ಈ ರೀತಿಯಾಗಿದೆ. ವಸ್ತುತಃ ಬೆಂಕಿಗೆ ಬಣ್ಣ ಯಾವುದೂ ಇಲ್ಲ, ಶುದ್ಧವಾದ ಬಣ್ಣ. ಆದ್ರೆ ಆ ಪದಾರ್ಥಗಳ ಸಂಪರ್ಕದಿಂದ ಬೆಂಕಿಯಲ್ಲಿ ಬಣ್ಣ ಇರುವ ಹಾಗೆ ನಮಗ್ ಕಾಣುತ್ತಷ್ಟೆ. ಹಾಗೆಯೇ ನಮಗೆ ಈ ಶರೀರದ ಸಂಪರ್ಕ ಇರೋದ್ರಿಂದ ಶರೀರದಲ್ಲಿ ಆಗುವಂತಹ ಸುಖ ದುಃಖಾದಿಗಳ ಕಾರಣಗಳು ನನಗೆ ಆಗ್ತಾ ಇದೆ ಅನ್ನುವ ಭ್ರಮೆ ನಮ್ಮ ಮನಸ್ಸಿನಲ್ಲಿ ಜಾಗೃತವಾಗುತ್ತೆ. ಇದು ನನಗೆ ಆಗ್ತಾ ಇದೆ ಅನ್ನುವಂತಹ ತಪ್ಪು ತಿಳುವಳಿಕೆ ನಮ್ಮ ಮನಸ್ಸಿನಲ್ಲಿ ಹುಟ್ಟಲಿಕ್ಕೆ ಪ್ರಾರಂಭವಾಗುತ್ತೆ. ದೇಹದ ಮೇಲೆ ಅಭಿಮಾನ ಇರೋದ್ರಿಂದ ಇದು ನನ್ನ ದೇಹಕ್ಕೆ ಆದಂತಹದ್ದನ್ನು ನನಗೆ ಆಯ್ತು ಅಂತ ನಾವು ಅಂದುಕೊಳ್ತೇವೆ. ಹೊಸದಾಗಿ ಕಟ್ಟಿದ ಮನೆಗೆ ಏನಾದ್ರೂ ಯಾರಾದ್ರೂ ಕಲ್ಲು ಹೊಡೆದ್ರು ಅಂತಂದ್ರೆ, ಅದರಲ್ಲಿ ಮೊಳೆಯನ್ನು ಹೊಡೆದ್ರು ಅಂತಂದ್ರೆ ನನಗೆ ಹೊಡಿತಾ ಇದ್ದಾರೆ ಅನ್ನೋ ಭಾವನೆ ಯಜಮಾನನಿಗೆ ಬರುತ್ತಲ್ಲ ಹೊಸದಿದ್ದಾಗ. ಆ ರೀತಿಯಾಗಿ ಶರೀರದ ಮೇಲೆ ಅಭಿಮಾನ ವಿಶೇಷವಾಗಿರೋದ್ರಿಂದ ಶರೀರಕ್ಕೆ ಏನಾದ್ರೂ ನನಗೆ ಆಯ್ತು ಅನ್ನುವ ಭಾವನೆ ಜೀವನಿಗೆ ಬರುತ್ತೆ. ನಮಗೆ ಈ ದೇಹದಲ್ಲಿ ಸ್ವಪ್ನದಲ್ಲಿ ಅನೇಕ ಪದಾರ್ಥಗಳನ್ನ ಕಾಣ್ತಾ ಇರ್ತೇವೆ. ಸ್ವಪ್ನದಲ್ಲಿ ನೋಡ್ಬೇಕಾದ್ರೆ ಆ ಸ್ವಪ್ನದಲ್ಲಿ ನೋಡುವ ಪದಾರ್ಥಗಳಿಗೂ ಎಚ್ಚರದಲ್ಲಿ ಕಾಣುವ ಪದಾರ್ಥಗಳಿಗೂ ಎಲ್ಲದಕ್ಕೂ ಸಿಮಿಲಾರಿಟಿ ಇರುತ್ತೆ. ಅದು ಇದು ಎರಡು ಒಂದೇ ಅಂತ ಭ್ರಮಿಸಿ ಬಿಟ್ಟಿರ್ತೇವೆ. ಆದ್ರೆ ಸ್ವಪ್ನದಲ್ಲಿ ಕಂಡ ಪದಾರ್ಥಗಳೇ ಬೇರೆ, ಎಚ್ಚರದಲ್ಲಿರುವ ಪದಾರ್ಥಗಳೇ ಬೇರೆ. ಆದ್ರೆ ಕನಸಲ್ಲಿದ್ದಾಗ ನಮಗೇನ್ ಅನ್ಸತ್ತೆ ಅಂದ್ರೆ ಓ, ಕನಸಲ್ಲಿ ಕಂಡಿದ್ದೆ ಈ ಹೊರಗಡೆಯಲ್ಲಿರೋದು. ಹಾಗಿಲ್ಲ. ಹಾಗೆಯೇ ನಾವು ಕೂಡ ಅತಿಯಾದ ಅಭಿಮಾನ ನಮ್ಮ ಮನೋದೋಷದಿಂದ ಉಂಟಾಗಿರುತ್ತೆ. ಮನೋದೋಷದಿಂದಾಗಿ ನಿನಗಿಷ್ಟೆಲ್ಲ ದುಃಖಗಳು ಉಂಟಾಗ್ತಾ ಇದೆ. ಅದರಿಂದ ಈ ದುಃಖವನ್ನ ಕಳೆದುಕೊಂಡು ಬಿಡು. ದುಃಖಕ್ಕೆ ಕಾರಣವಾದ ಮನೋದೋಷಗಳನ್ನ ಪರಿತ್ಯಾಗ ಮಾಡು ಅಂತ ಈ ರೀತಿಯಾಗಿ ಅವನಿಗೆ ಅನೇಕ ಉಪದೇಶಗಳನ್ನು ಕೊಡ್ತಾ ಇದ್ದಾರೆ. ತಸ್ಮಾದ್ಯನ್ ಮನೋಮಾತ್ರಂ ಜಹಿ ಅಹಂ ಮಮತಾ ತಮಃ ವಾಸುದೇವೇ ಭಗವತಿ ಮನೋಧೇ ಹ್ಯಾತ್ಮನೀಶ್ವರೇ.
ಮನಸ್ಸನ್ನ ಆ ಭಗವಂತನಲ್ಲಿಡು, ಈ ಮನೋದೋಷದಿಂದ ಉಂಟಾದಂತಹ ದುಃಖಾದಿಗಳೆಲ್ಲವನ್ನು ದೂರ ಮಾಡಿಕೊಳ್ಳು ಅಂತ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಹೇಳಿದಾಗ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಏವಮಾಶ್ವಾಸಿತೋ ರಾಜ ಚಿತ್ರಕೇತುರ್ದ್ವಿಜೋಕ್ತಿಭಿಃ ಪ್ರಮೃಜ್ಯ ಪಾಣಿನಾ ವಕ್ತ್ರಂ ಆಧಿಮ್ಲಾನಮಭಾಷತ. ಮನೋದೋಷದಿಂದ ಮನಸ್ಸಿನಲ್ಲಿ ಬಹಳ ದುಃಖವಾಗಿದ್ರಿಂದ ತನ್ನ ಮುಖವೆಲ್ಲ ಬಾಡಿ ಹೋಗಿದೆ, ಕಣ್ಣಿನಲ್ಲೆಲ್ಲ ಬಹಳಷ್ಟು ನೀರು ಬರ್ತಾ ಇದೆ. ಅಂತಹ ದುಃಖವನ್ನ ಹೋಗಲಾಡಿಸಿಕೊಂಡು ಕೈಯನ್ನ ಒರೆಸಿಕೊಂಡು ಕಣ್ಣಿನಲ್ಲಿ ಬಂದಂತಹ ನೀರುಗಳನ್ನು ಒರೆಸ್ಕೊಂಡು ಅವನಿಗೆ ಎದುರುಗಡೆ ಬಂದು ಯಾರು ಉಪದೇಶ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅಂಗಿರಸ ಋಷಿಗಳು ಬಂದು ಉಪದೇಶ ಕೊಡ್ತಾ ಇದ್ದಾರೆ, ಕೇಳಿಸ್ತಾ ಇದೆ ಅಷ್ಟೇ, ಕಣ್ಣೆಲ್ಲ ನೀರು ತುಂಬಿಕೊಂಡಿದ್ರಿಂದ ಎದುರುಗಡೆಯಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅವನು ಹೇಳ್ತಾ ಇದ್ದಾನೆ, ನೀವು ಮಹಾಜ್ಞಾನಿಗಳು ಅಂತ ಕಾಣಿಸ್ತಾ ಇದೆ, ಅವಧೂತ ವೇಷದಿಂದ ಬಂದಿದ್ದೀರಿ ಅಂತ ಅನ್ನಿಸ್ತಾ ಇದೆ, ಯಾರು ನೀವು? ಯಾಕೆ ಅಂತಂದ್ರೆ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರಾದ ವ್ಯಕ್ತಿಗಳು ಯಾರು ಇರ್ತಾರೋ ಅವರೆಲ್ಲ ದಂಬಾಚಾರದಿಂದ ನಾವು ಹೀಗಿದ್ದೇವೆ ಅಂತ ತಮ್ಮ ವೈಭವವನ್ನ ಜನರ ಎದುರುಗಡೆಯಲ್ಲಿ ತೋರಿಸಿಕೊಳ್ಳೋದಿಲ್ಲ, ತಮ್ಮ ಐಶ್ವರ್ಯವನ್ನ ಸಂಪತ್ತನ್ನ ಜನರ ಎದುರುಗಡೆಯಲ್ಲಿ ತೋರಿಸೋದಿಲ್ಲ. ಅವರು ಎಲ್ಲವನ್ನ ಮರೆಮಾಚಿಕೊಂಡು ವಿಷಯಾಸಕ್ತರಾದಂತಹ ನಮ್ಮಂತಹ ದುರ್ಬುದ್ಧಿ ಉಳ್ಳಂತಹ ಜನರಿಗೆ ವಿಷಯಾಸಕ್ತಿಯನ್ನು ದೂರ ಮಾಡ್ಲಿಕ್ಕೆ ಅಂತ ನಿರಂತರವಾಗಿ ಸಂಚಾರ ಮಾಡ್ತಾ ಇರ್ತೀರಿ, ಯಾರು ನೀವು? ಯಾಕೆ? ಸನತ್ ಕುಮಾರ, ನಾರದರು, ಋಭು ಋಷಿಗಳು, ಅಪಾಂತರತಮ ಅನ್ನುವಂತಹ ಋಷಿಗಳು, ವ್ಯಾಸರು, ಮಾರ್ಕಂಡೇಯರು, ಗೌತಮರು, ಅನೇಕ ಜನ ಋಷಿಗಳೆಲ್ಲ ಇದ್ದಾರೆ. ಕ್ರತುಧ್ವಜ, ಅನೇಕ ಬೇರೆ ಬೇರೆ ಸಿದ್ಧ ಪುರುಷರು ಜ್ಞಾನವನ್ನು ಕೊಡಬೇಕು ಅಂತ ಭೂಲೋಕದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಹಾಗೆ ತಾವು ಕೂಡ ಇಲ್ಲಿ ಬಂದು ಜ್ಞಾನವನ್ನು ಉಪದೇಶ ಕೊಡ್ತಾ ಇದ್ದೀರಿ. ಹಾಗಾದ್ರೆ ನೀವು ಯಾರೋ ಮಹಾ ಜ್ಞಾನಿಗಳೇ ಆಗಿರಬೇಕು. ಯಾರು ನೀವ್ ಯಾರು ಅಂತ ಹೇಳಿ ಮತ್ತೊಂದಿಷ್ಟು ಉಪದೇಶಗಳನ್ನು ಕೊಡಿ ಅಂತ ಹೇಳ್ತಾ ಇದ್ದಾನೆ. ಕೌ ಯುವಾಂ ಜ್ಞಾನ ಸಂಪನ್ನೌ ಮಹಿಷ್ಠೌ ಚ ಮಹೀಯಸಾಂ ಅವಧೂತೇನ ವೇಷೇಣ ಗೂಢಾವಿವ ಸಮಾಗತೌ. ಅವಧೂತ ವೇಷದಿಂದ ಇಬ್ರು ಬಂದಿದ್ದೀರಿ, ಯಾರು ನೀವು ಹೇಳಿ, ನಿಮ್ಮ ಚರಿತ್ರೆಯನ್ನ, ನಿಮ್ಮ ಪರಿಚಯವನ್ನು ಮಾಡಿಕೊಡಿ. ಚರಂತಿ ಹ್ಯವನೌ ಕಾಮಂ ಬ್ರಾಹ್ಮಣ ಭಗವತ್ ಪ್ರಿಯಾಃ ಮಾದೃಶಾಂ ಗ್ರಾಮ್ಯ ಬುದ್ಧೀನಾಂ ಬೋಧಾಯೋನ್ಮತ್ತ ಲಿಂಗಿನಃ. ಬ್ರಾಹ್ಮಣರು ಹುಚ್ಚರ ವೇಷವನ್ನು ಧರಿಸಿ ನಮ್ಮಂತಹ ವಿಷಯಾಸಕ್ತರಾದ ಜನರಿಗೆ ತತ್ವೋಪದೇಶವನ್ನು ಕೊಡ್ಲಿಕ್ಕೆ ಅಂತ ಸಂಚಾರ ಮಾಡ್ತಾ ಇರ್ತೀರಿ, ಯಾರು ನೀವು ಹೇಳಿ, ಯಾರ್ಯಾರು ಆ ರೀತಿಯಾಗಿ ಸಂಚಾರ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾನೆ. ಕುಮಾರೋ ನಾರದ ರುಪುಃ ಅಂಗಿರಾ ದೇವಲೋಸಿತಃ ಅಪಾಂತರತಮೋ ವ್ಯಾಸೋ ಮಾರ್ಕಂಡೇಯೋಥ ಗೌತಮಃ. ಅಪಾಂತರತಮ ಅನ್ನುವ ಋಷಿಗಳು, ವ್ಯಾಸರು, ವಸಿಷ್ಠರು, ಅನೇಕ ಜನ ಇದ್ದಾರೆ. ವಸಿಷ್ಠೋ ಭಗವಾನ್ ರಾಮಃ ಕಪಿಲೋ ಬಾದರಾಯಣಿಃ ದುರ್ವಾಸ ಯಾಜ್ಞವಲ್ಕ್ಯಶ್ಚ ಜಾತು ಕರ್ಣ್ಯಸ್ತಥಾ ಋಣಿಃ ರೋಮಶಶ್ಚವನೋ ದತ್ತಃ ಆಸುರಿಃ ಸಪತಂಜಲಿಃ ಪರಾಶರೋಥ ಮೈತ್ರೇಯೋ ಭರದ್ವಾಜಶ್ಚ ಆರುಣಃ ಋಷಿರ್ವೇದ ಶಿರಾಬೋಧ್ಯ ಮುನಿಃ ಪಂಚಶಿಖಸ್ಥತಾ. ಅನೇಕ ಋಷಿಗಳ ಹೆಸರನ್ನು ಹೇಳಿ ಇವರೆಲ್ಲ ಜ್ಞಾನಕ್ಕೆ ಅಂತ ಜ್ಞಾನ ಉಪದೇಶವನ್ನು ಮಾಡ್ಲಿಕ್ಕೆ ಅಂತ ಜಗತ್ತಿನಲ್ಲೆಲ್ಲ ಸಂಚಾರ ಮಾಡ್ತಾ ಇರ್ತಾರೆ. ಇಂತಹ ಅನೇಕ ಜ್ಞಾನಿಗಳಂತೆ ನೀವು ಯಾರೋ ಮಹಾಜ್ಞಾನಿಗಳಾಗಿರ್ತೀರಿ, ನನಗೆ ಜ್ಞಾನ ದೀಪವನ್ನು ಹೊತ್ತಿಸಿ. ತಸ್ಮಾದ್ ಯುವಾಂ ಗ್ರಾಮ್ಯ ಪಶೋರ್ಮಮ ಮುಗ್ಧಧಿಯ ಪ್ರಭು ಅಂಧೇ ತಮಸಿ ಮಗ್ನಸ್ಯ ಜ್ಞಾನ ದೀಪ ಉದೀರ್ಯತಾಂ. ಅಜ್ಞಾನ ಅಂಧಕಾರದಲ್ಲಿ ಮಗ್ನನಾದಂಥ ನನಗೆ ಜ್ಞಾನ ದೀಪವನ್ನು ತೋರಿಸಿರಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದ. ಅದಕ್ಕೆ ಅಂಗಿರಸ ಋಷಿಗಳು ಹೇಳ್ತಾ ಇದ್ದಾರೆ, ನಾನು ಯಾರು ಗೊತ್ತೋ? ನಾನು ಅಂಗಿರಸ ಋಷಿ. ಪುತ್ರ ಸಂತತಿ ಬೇಕು ಅಂತ ಬಯಸಿದ್ದಂತಹ ನಿನಗೆ ಆ ಪುತ್ರ ಸಂತತಿಯನ್ನು ಕೊಟ್ಟವನು ನಾನು. ಇವರು ಬ್ರಹ್ಮನ ಮಗನಾದಂತಹ ನಾರದ ಋಷಿಗಳು. ಈಗ ಮಗ ಹೋಗಿದ್ದಾನೆ ಅನ್ನುವ ಬಹಳವಾದ ದುಃಖದಿಂದ ಅಜ್ಞಾನದಲ್ಲಿ ಮುಳುಗಿಬಿಟ್ಟಿದ್ದಿ. ನೀನು ದೊಡ್ಡ ರಾಜ, ಭಗವಂತನ ಅನುಗ್ರಹದಿಂದ ನಾವಿಲ್ಲಿ ಭೂಮಿಯಲ್ಲಿ ಬದುಕನ್ನು ಪಡೆದಿದ್ದೇವೆ. ಅದಕ್ಕೆ ಯಾವುದೋ ವ್ಯಕ್ತಿಗಳ ಸಂಪರ್ಕವಾಯಿತು, ವಿಯೋಗವಾಯಿತು ಅಂತ ಬಹಳ ದುಃಖ ಪಡ್ತಾ ಕೂಡುವಂತಹ ಸಂದರ್ಭವಲ್ಲ. ವಸ್ತುತಸ್ತು ನಾನು ಬಂದಾಗ್ಲೇ ನಿನಗೆ ಜ್ಞಾನೋಪದೇಶವನ್ನು ಕೊಟ್ಬಿಡಬಹುದಾಗಿತ್ತು. ಆದ್ರೆ ನಿನಗೆ ಆವಾಗ ಅತಿಶಯವಾದಂತಹ ವಿಷಯ ಪದಾರ್ಥದಲ್ಲಿ ಆಸಕ್ತಿ ಇತ್ತು. ಅದಕ್ಕೆ
ನೀನ್ ಏನ್ ಕೇಳಿದ್ಯೋ ಪುತ್ರ ಸಂತತಿ ಆಗ್ಬೇಕು ಅಂತ ಅದನ್ನೇ ಕೊಟ್ಟೆ. ಈಗ ನಿನಗ ಅನುಭವಕ್ಕೆ ಬಂದಿದೆ ಮಕ್ಕಳಿದ್ದವರ ಸಂಕಟ ಎಷ್ಟಿರತ್ತೆ. ಮಕ್ಕಳು ಹುಟ್ಟಿದ್ರು ಅಂತಂದ್ರೆ ಅವ್ರ ವಿದ್ಯೆಯ ಬಗ್ಗೆ, ವಿಯೋಗವಾಯಿತು ಅಂದ್ರೆ ವಿಯೋಗದ ದುಃಖ. ದೊಡ್ಡವರಾದ್ರು ಅಂತಂದ್ ಹೇಳಿದ್ರೆ ಮಕ್ಕಳು ಎಲ್ಲಿ ಕೆಲಸ ಮಾಡ್ತಾರೆ, ಮಕ್ಕಳ ಸ್ಥಿತಿಗತಿಗಳೇನು, ಅವರೆಲ್ಲ ಒಂದು ಹಂತಕ್ಕೆ ಬಂದಾಗ ನಮ್ಮ ಜೊತೆಯಲ್ಲಿ ಇರ್ತಾರೋ ಇಲ್ಲೋ, ಈ ರೀತಿಯಾದ ಅನೇಕ ವಿಧವಾದಂತಹ ದುಃಖಗಳೆಲ್ಲ ನಮಗೆ ಬರ್ತಾನೇ ಇರತ್ತೆ. ಇವೆಲ್ಲವೂ ಕೂಡ ನಮ್ಮ ದುಃಖಗಳಿಗೆ ಕಾರಣ. ಇವು ನಮ್ಮ ಪ್ರತಿಯೊಂದು ವಸ್ತುಗಳು ಕೂಡ, ನಮ್ಮ ಜೊತೆಯಲ್ಲಿರುವಂತಹ ಹಣ, ಮನೆ, ಅಧಿಕಾರ, ಸಂಪತ್ತು, ಅನೇಕ ವಿಷಯ ಪದಾರ್ಥಗಳು, ರಾಜ್ಯ, ಭೂಮಿ, ಸೈನ್ಯ, ಕೋಶ, ಸೇವಕರು, ಅಮಾತ್ಯರು, ಯಾರ್ಯಾರಿದ್ದಾರೋ ಯಾರೂ ಸ್ವತಂತ್ರವಾಗಿ ನಾವು ಅವರನ್ನ ಇಟ್ಟುಕೊಂಡವರಲ್ಲ. ಎಲ್ಲವೂ ಅವರ ಕ್ರಿಯೆಗಳು ನಮ್ಮ ಅಧೀನದಲ್ಲಿಯೇ ಇದೆ ಅಂತ ಏನಿಲ್ಲ. ಹಾಗಾಗಿ ನಮಗೆಲ್ಲ ಇವರಿಂದ ದುಃಖವೇ ಆಗತ್ತೆ. ಯಾರು ಸ್ವತಂತ್ರವಾಗಿ ನಮ್ಮ ಅಧೀನದಲ್ಲಿ ಇಲ್ವೋ ಅವರಿಂದ ನಮಗೆ ಎಂದೆಂದಿಗೂ ದುಃಖ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ನಮಗೆ ಈ ದೇಹ ಇಂದ್ರಿಯಗಳಿಗೆ ಬೇಕಾದ ವಿಷಯ ಪದಾರ್ಥಗಳನ್ನು ಕೊಡ್ತಾ ಹೋದ್ವಿ ಅಂತಂದ್ ಹೇಳಿದ್ರೆ ಅದರಿಂದ ದುಃಖವೇ ಶಾಶ್ವತವಾಗಿ ಬರುತ್ತೆ. ಅದರಿಂದ ಇವೆಲ್ಲವೂ ಅಶಾಶ್ವತವಾದದ್ದು ಅಂತ ತಿಳಿದುಕೋ. ನಿತ್ಯವಾದಂತಹದ್ದು ಭಗವಂತನ ಸಂಪರ್ಕ ಒಂದೇ. ಎಲ್ಲ ಸಂದರ್ಭದಲ್ಲೂ ನಮ್ಮ ಜೊತೆಯಲ್ಲಿ ಸ್ನೇಹಿತನಾಗಿ ಇರುವಂಥವನು ಪರಮಾತ್ಮನೊಬ್ಬನೇ ಅಂತ ತಿಳಿದುಕೋ. ತದೈವತೆ ಪರಂ ಜ್ಞಾನಂ ದದಾಮಿ ಗ್ರಹಮಾಗತಃ ಜ್ಞಾತ್ವಾನ್ಯಾಭಿನಿವೇಶಂತೆ ಪುತ್ರಮೇವಾ ದದಾಮಹಂ. ನಿನಗೆ ಬೇರೆ ಬೇರೆ ಪದಾರ್ಥದಲ್ಲಿ ಆಸಕ್ತಿ ಆ ಸಂದರ್ಭದಲ್ಲಿ ಇದ್ದಿದ್ರಿಂದ ಪುತ್ರನಲ್ಲಿ ಆಸಕ್ತಿ ಇದೆ ಅಲ್ಲ, ಪುತ್ರನನ್ನೇ ಕೊಡ್ತೇನೆ ಅಂತ ಪುತ್ರ ಸಂತಾನದ ವರವನ್ನು ನಿನಗೆ ಆವಾಗ ಕೊಟ್ಟಿದ್ದೆ. ಈಗ ಆ ಏನಾಗಿದೆ, ಅವರ ದುಃಖಗಳು ಎಷ್ಟಿರತ್ತೆ ಅದೆಲ್ಲವೂ ನಿನಗೆ ಗೊತ್ತಾಗಿದೆ. ಈಗ ಈ ಯಾವ್ಯಾವ ಸಂಪರ್ಕಗಳಿವೆಯೋ, ಸಂಪತ್ತಿದೆಯೋ, ಇವೆಲ್ಲವೂ ನಮ್ಮ ದುಃಖಕ್ಕೆ ಕಾರಣ ಅಂತ ಗೊತ್ತಾಗಿರೋದ್ರಿಂದ ನಿನಗೆ ಉಪದೇಶವನ್ನು ಕೊಡ್ತಾ ಇದ್ದೇನೆ. ಅಯಂ ಹಿ ದೇಹಿನೋ ದೇಹ ದ್ರವ್ಯ ಜ್ಞಾನ ಕ್ರಿಯಾತ್ಮಕಃ ದೇಹಿನೋ ವಿವಿಧ ಕ್ಲೇಶ ಸಂತಾಪ ಕೃದು ದುದಾಹೃತಃ. ಈ ಪ್ರತಿಯೊಂದು ಕೂಡ ನಮಗೆಲ್ಲರಿಗೆ ದುಃಖವನ್ನೇ ಉಂಟು ಮಾಡುವಂತಹದ್ದು. ಅದರಿಂದ ಈ ಪದಾರ್ಥಗಳಲ್ಲಿ ಅತಿಯಾದ ಆಸ್ಥೆಯನ್ನು ಇಡಬೇಡ. ನಮಗ್ ಬಹಳಷ್ಟು ದುಃಖವನ್ನು ಉಂಟು ಮಾಡುವ ಈ ವಿಷಯ ಪದಾರ್ಥಗಳಿಂದ ದೂರ ಓಡಿ ಹೋಗು. ಅಂದ್ರೆ ಭಗವಂತನನ್ನ ನೆನೆಸಿಕೊಂಡು ಈ ವಿಷಯ ಪದಾರ್ಥಗಳನ್ನು ಅನುಭವಿಸು. ತಸ್ಮಾತ್ ಸ್ವಸ್ಥೇನ ಮನಸ ವಿಮೃಶ್ಯ ಗತಿಮಾತ್ಮನಃ ದ್ವೈತೆ ಧ್ರುವಾರ್ಥ ವಿಶ್ರಂಭಂ ತ್ಯಜ ಉಪಶಮಮಾವಿಷ. ಮನಸ್ಸಿನಲ್ಲಿ ಸಮಾಧಾನವನ್ನ ಹೊಂದು. ಶಾಶ್ವತವಾದ ವಸ್ತುಗಳು ಇವು ಅಂತ ತಿಳಿದುಕೊಂಡಲ್ವಾ ನಾವು ಅವುಗಳಿಗೋಸ್ಕರ ಹಲಬುತ್ತಾ ಇರುವಂತಹದ್ದು. ಅವುಗಳು ಶಾಶ್ವತವಲ್ಲ. ಅವುಗಳಲ್ಲಿ ಅತಿಯಾದ ಆಸಕ್ತಿಯನ್ನು ಮಾಡಬೇಡ, ಬಿಟ್ಟುಬಿಡು. ಯಾಕೆ ಅನ್ನೋದಕ್ಕೊಂದು ಕಥೆಯನ್ನು ಹೇಳ್ತೇನೆ ಅಂತ ಒಂದು ಚಿಕ್ಕ ಕಥೆಯನ್ನು ಹೇಳ್ತಾನೆ. ಭೋಜ ಅಂತ ಒಬ್ಬ ರಾಜ ಇದ್ದ. ಆ ರಾಜ ಮಲಗದಾಗ ಒಂದು ದೊಡ್ಡ ಕೆಟ್ಟ ಕನಸು ಬಿತ್ತು ಅವನಿಗೆ. ಎಂಥ ಕೆಟ್ಟ ಕನಸು ಅಂತಂದ್ರೆ, ದೊಡ್ಡ ರಾಜ ಅವನು. ಸ್ವಪ್ನದಲ್ಲಿ ಅವನಿಗೆ ಬಹಳ ಕೆಟ್ಟದಾದ ಕನಸು ಬಿತ್ತು. ಅವನನ್ನ ಯಾರೋ ಶತ್ರು ರಾಜರೆಲ್ಲ ಅಪಹಾರ ಮಾಡಿಬಿಟ್ಟಿದ್ದಾರೆ. ಅವರೆಲ್ಲ ತಿಂದು ಉಳಿದಂತಹ ಆಹಾರ ಪದಾರ್ಥಗಳನ್ನ ಇವನಿಗೆ ಚೆಲ್ಲಿ, ಪ್ರಾಣಿಗಳಿಗೆಲ್ಲ ಹೇಗೆ ಆ ಪದಾರ್ಥಗಳನ್ನು ಕೊಡ್ತಾರೋ ಆ ರೀತಿಯಾಗಿ ಪದಾರ್ಥಗಳನ್ನು ಇವನಿಗೆ ಎಸಿತಾ ಇದ್ದಾರೆ. ಶತ್ರುಗಳೆಲ್ಲ ಇವನನ್ನು ಎಷ್ಟು ಹಿಂಸೆ ಮಾಡ್ತಾ ಇದ್ದಾರೆ. ಹಿಂದೆ ಇವನು ಅವರು ಶತ್ರುಗಳಾದಂತಹ ಸಂದರ್ಭದಲ್ಲಿ ಅವ್ರಿಗೆ ಏನೇನು ಪೀಡೆಗಳನ್ನು ಕೊಟ್ಟಿದ್ದೋ ಆ ಎಲ್ಲ ಪೀಡೆಗಳನ್ನ ನೆನೆಸಿಕೊಂಡು ಅವರು ಇವನ ಬಳಿಯಲ್ಲಿರುವ ಭೋಗ ಪದಾರ್ಥಗಳೇನಿದೆಯೋ ಆ ಎಲ್ಲ ಭೋಗ ಪದಾರ್ಥಗಳನ್ನು ಕೂಡ ಅವನ ಬಳಿಯಿಂದ ಕಸಿದುಕೊಳ್ಳುತ್ತಾ ಇದ್ದಾರೆ. ಅವನ ಮಗ, ಹೆಂಡತಿ, ಮಕ್ಕಳು ಅವರೆಲ್ಲರನ್ನು ಅವನ ಕಣ್ಣ ಎದುರುಗಡೆಯಲ್ಲಿಯೇನೆ ಸಂಹಾರ ಮಾಡಿ ಹಾಕ್ತಾ ಇದ್ದಾರೆ. ಕೆಲವರು ಅವನನ್ನ ಆಶ್ರಯಿಸಿಕೊಂಡಿದ್ದಂತಹ ಅವರ ಬಾಂಧವರನ್ನ ಕೊಲ್ತಾ ಇದ್ದಾರೆ. ಅವನ ಮಗ ಯಾರಿದ್ದಾನೋ ಆ ಮಗನನ್ನ ಕೊಲ್ತಾ ಇದ್ದಾರೆ. ಅವನ ರಾಣಿಯನ್ನ ಅಪಹಾರ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಬಂದು ಅವನ ತಲೆಯನ್ನೇ ಕತ್ತರಿಸಿ ಹಾಕ್ತಾ ಇದ್ದಾರೆ. ಹೀಗೆ ಭಯಾನಕವಾದಂತಹ ಕನಸು ಬೀಳ್ತಾ ಇದೆ. ಥಟ್ ಅಂತ ಎದ್ದು ಕುಳಿತ. ಅಯ್ಯೋ, ಈ ದುಃಖದ ಪರಂಪರೆ ಎಷ್ಟಿದೆ ಅಪ್ಪ ಇದು. ಈ ದುಃಖದಿಂದ ಪಾರಾಗ್ಲಿಕ್ಕಿರುವಂತಹ ಮಾರ್ಗ ಯಾವುದು? ಕನಸಿನಲ್ಲಿ ಒಂದು ಬಗೆಯ ದುಃಖವನ್ನು ನೋಡಿದ್ದೇವೆ. ಇದೇ ಒಂದು ವೇಳೆ ಸತ್ಯವಾದರೆ ಗತೆ ಏನು? ಎಚ್ಚರವಿದ್ದಾಗ ಇಷ್ಟೆಲ್ಲ ಆಯ್ತು ಅಂತಂದ್ರೆ ಅದನ್ನ ಅನುಭವಿಸಿಕೊಂಡು ಸಹಿಸಿಕೊಂಡು ಹೋಗುವ ಸಾಮರ್ಥ್ಯ ನನ್ನಲ್ಲಿ ಉಂಟೆ ಅಂತ
ಅವನು ಬಹಳ ವಿರಕ್ತನಾಗಿ ಈ ಸಂಸಾರವೇ ಸಾಕು ಅಂತ ಹೊರಟು ಬಿಟ್ಟ. ದುರ್ಜನರ ಸಹವಾಸವನ್ನು ಬಿಟ್ಟು ಯಾವ ವ್ಯಕ್ತಿಗಳಲ್ಲೂ ಕೂಡ ಇವರು ಶತ್ರುಗಳು ಅನ್ನುವ ಭಾವನೆಯನ್ನೇ ತಾಳ್ಲಿಲ್ಲ. ಜಡನ ಹಾಗೆ ತನ್ನನ್ನು ತೋರಿಸಿಕೊಳ್ತಾ ಇದ್ದಾನೆ, ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಇದ್ದಾನೆ. ತನ್ನ ಶರೀರವನ್ನು ಮರೆತು ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಈ ಶರೀರದ ಮೇಲಿರುವ ಅಭಿಮಾನವನ್ನ ತ್ಯಾಗ ಮಾಡ್ತಾ ಇದ್ದಾನೆ. ಹಾಗೆಯೇ ನೀನು ಕೂಡ ದೊಡ್ಡ ರಾಜನಾಗಿದ್ದೆ. ಈ ವಿಷಯ ಪದಾರ್ಥಗಳ ಸಂಪರ್ಕದಿಂದ ಆಗುವ ದುಃಖಗಳೆಲ್ಲವನ್ನು ಕೂಡ ತಿಳಿದುಕೊಂಡಿದ್ದಿ. ಹಾಗಾಗಿ ನೋಡು, ನಾನು ಅನೇಕ ರಹಸ್ಯವಾದ ಮಂತ್ರಗಳನ್ನು ನಿನಗೆ ಉಪದೇಶ ಕೊಡ್ತೇನೆ. ಆ ಮಂತ್ರಗಳನ್ನು ಚೆನ್ನಾಗಿ ಧ್ಯಾನ ಮಾಡು, ಅದರ ಮುಖಾಂತರವಾಗಿ ಜೀವನವನ್ನು ನಡೆಸು. ನಿನಗೆ ಈ ಮಂತ್ರಗಳ ಉಪದೇಶವನ್ನು ಪಡೆದು ಅದನ್ನು ಧ್ಯಾನ ಮಾಡಿದೆ ಅಂದ್ರೆ 7 ದಿವಸಗಳಲ್ಲಿ ಪರಮಾತ್ಮನ ಅಪರೋಕ್ಷವಾಗತ್ತೆ. ಆ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನ ಅನುಗ್ರಹವನ್ನು ಪಡೆದೇನೆ ರುದ್ರಾದಿ ದೇವತೆಗಳೆಲ್ಲರೂ ಕೂಡ ಅಮೋಘವಾದಂತಹ ಸಾಮರ್ಥ್ಯವನ್ನು ಪಡೆದಿದ್ದಾರೆ. ಅಂತಹ ಸಂಕರ್ಷಣ ರೂಪಿಯಾದ ಪರಮಾತ್ಮನ ಮಂತ್ರವನ್ನು ಉಪದೇಶ ಕೊಡ್ತೇನೆ, ಅದನ್ನ ಚೆನ್ನಾಗಿ ಧ್ಯಾನ ಮಾಡು ಅಂತ ಹೇಳ್ತಾ ಇದ್ದಾರೆ. ಇಮಾಂ ಮಂತ್ರೋಪನಿಷದಂ ಪ್ರತೀಚ್ಛ ಪ್ರಯತೋ ಮಮ ಯಾಂ ಧಾರಯನ್ ಸಪ್ತರಾತ್ರ ದ್ರಷ್ಟಾ ಸಂಕರ್ಷಣಂ ಪ್ರಭುಂ. ಈ ರಹಸ್ಯವಾದಂತಹ ಮಂತ್ರವನ್ನ ನಿನಗೆ ಉಪದೇಶ ಕೊಡ್ತೇನೆ. ನನ್ನಿಂದ ಈ ಮಂತ್ರಗಳ ಉಪದೇಶವನ್ನು ಪಡಿ, ಚೆನ್ನಾಗಿ ಉಪಾಸನೆ ಮಾಡು 7 ದಿವಸಗಳಲ್ಲಿ. ಯಾಂ ಧಾರಯನ್ ಸಪ್ತರಾತ್ರ ದ್ರಷ್ಟಾ ಸಂಕರ್ಷಣಂ ಪ್ರಭುಂ. ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನ ಅಪರೋಕ್ಷವನ್ನು ಪಡೆದು ಬಿಡುತ್ತಾನೆ, ಅಂತಹ ಮಂತ್ರವನ್ನು ನಾನು ನಿನಗೆ ಉಪದೇಶ ಕೊಡ್ತೇನೆ ಅಂತ ಹೇಳಿದರು. ಈ ಸಂಕರ್ಷಣ ರೂಪಿಯಾದ ಪರಮಾತ್ಮ ಯಾರು? ಇಡೀ ಜಗತ್ತಿಗೆ ಪ್ರಳಯವನ್ನು ತಂದು ಕೊಡುವಂತಹ, ಸಂಕರ್ಷಣಾಗ್ನಿಯಿಂದ ಇಡೀ ಜಗತ್ತನ್ನ ಸುಟ್ಟು ಹಾಕುವಂತಹ, ಪ್ರಳಯ ಕಾಲದ ಬೀಭತ್ಸವಾದಂತಹ ಸಂದರ್ಭವನ್ನು ಸೃಷ್ಟಿ ಮಾಡುವಂತಹ ಶಕ್ತಿ ಸಂಕರ್ಷಣ ಶಕ್ತಿ. ಆ ಸಂಕರ್ಷಣ ರೂಪಿಯಾದ ಪರಮಾತ್ಮನ ಅನುಗ್ರಹದ ದೆಸೆಯಿಂದ ಇಷ್ಟು ದೊಡ್ಡದಾದಂತಹ ಮಹಾತ್ಮ್ಯವನ್ನ ದೇವಾನು ದೇವತೆಗಳು ಪಡೆದಿದ್ದಾರೆ. ಅಂತಹ ಸಂಕರ್ಷಣ ರೂಪಿಯಾದ ಪರಮಾತ್ಮನ ಅಪರೋಕ್ಷವನ್ನು ನೀನು ಪಡೀತಿ ಅಂತ ಉಪದೇಶ ಕೊಡ್ತಾ ಇದ್ದ. ಯತ್ಪಾದ ಮೂಲಮುಪಸೃತ್ಯ ನರೇಂದ್ರ ಪೂರ್ವೇ ಶರ್ವಾದಯೋ ಭ್ರಮಮಿಮಂ ದ್ವಿತಯಂ ವಿಸೃಜ್ಯ ಸದ್ಯಸ್ತದೀಯ ತದೀಯಮತುಲಾನಧಿಕಂ ಮಹಿತ್ವಂ ಪ್ರಾಪುರ್ಭವಾನಪಿ ಪರಂ ನ ಚಿರಾದುಪೈತೈ. ನೀನು ಕೂಡ ದೊಡ್ಡ ಮಹಾತ್ಮ್ಯವನ್ನ ಸಂಪಾದನೆ ಮಾಡಿಕೊಳ್ಳಬಹುದು. ಆ ಮಹಾಮಹಿಮನಾದ ಸಂಕರ್ಷಣನ ಉಪಾಸನೆಯನ್ನ ಮಾಡು ಅಂತ ಹೇಳ್ತಾ ಇದ್ದ. ಇಷ್ಟಾದ ಮೇಲೆ ಈಗೇನು ಎಷ್ಟೋ ಸಂದರ್ಭ ಬಂದಿರತ್ತೆ, ಆ ಸಂದರ್ಭದಲ್ಲಿ ದುಃಖಿತರಾದಂತಹ ವ್ಯಕ್ತಿಗಳನ್ನ ಸಮಾಧಾನ ಪಡಿಸ್ಲಿಕ್ಕೋಸ್ಕರ ಅಂತ ಉಪದೇಶಗಳನ್ನು ಕೊಡಬಹುದು. ಆದ್ರೆ ಉಪದೇಶಗಳೆಲ್ಲವನ್ನು ಕೂಡ ಕೇಳಿದ ವ್ಯಕ್ತಿಗಳಿಗೆ ಇವರೆಲ್ಲ ನನಗೆ ಈಗ ಸಮಾಧಾನ ಆಗ್ಲಿಕ್ಕೋಸ್ಕರ ಇಷ್ಟು ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಅನ್ಸತ್ತೆ, ಸ್ವಲ್ಪ ಸಮಾಧಾನವೂ ಸಿಗತ್ತೆ. ಇಲ್ಲದೆ ಇರೋದನ್ನೆಲ್ಲ ಕೆಲವೊಂದು ಉಪದೇಶ ಕೊಡ್ತಾ ಇರ್ತೇವೆ. ಹಾಗೆ ಈ ಉಪದೇಶವು ಕೂಡ ಬರೀ ಆ ದುಃಖ ಬಂದಿದೆ ಅಂತ ಆ ರಾಜನಿಗೆ ಕೊಡ್ತಾ ಇರೋದು ಅಂತ ಆ ರಾಜನಿಗೆ ಭಾವನೆ ಬರಬಾರ್ದು. ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಯಾವ ಇವರ ಮಗ ಮೃತನಾಗಿ ಬಿದ್ದಿದ್ನೋ ಅವನನ್ನು ವಾಪಸ್ ಕರಿತಾ ಇದ್ದಾರೆ ಶರೀರಕ್ ಬಾ ಅಂತ. ಅಥ ದೇವ ಋಷಿ ರಾಜನ್ ಸಂಪರೇತಂ ನೃಪಾತ್ಮಜಂ ದರ್ಶಯಿತ್ವೇತಿ ರಾಹೋವಾಚ ಜ್ಞಾನೀನಾಂ ಅನುಶೋಚತಾಂ. ಮಹರ್ಷಿ ನಾರದರಿಗೆ ಎಂಥ ಸಾಮರ್ಥ್ಯ ಇದೆ ನೋಡಿ. ಮೃತನಾಗಿ ಹೋದಂತಹ ಆ ಪುತ್ರನನ್ನ ತಮ್ಮ ಯೋಗ ಸಾಮರ್ಥ್ಯದಿಂದ ಎಬ್ಬಿಸಿ ಬಂಧುಗಳಿಗೆ ತೋರಿಸ್ತಾ ಇದ್ದಾರೆ. ನೋಡಿ, ನಿಮ್ ಮಗ ಎದ್ದು ಕೂತಿದ್ದಾನೆ, ಅವನ ಮಾತುಗಳನ್ನು ಕೇಳಿ ದುಃಖ ಪಡಬೇಡಿ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಅಷ್ಟೇ ಅಲ್ಲ, ನೋಡಿ, ಜೀವಾತ್ಮನಿಗೆ ಆ ಶರೀರದ ಒಳಗಡೆ ಪ್ರವೇಶ ಮಾಡಿದ ಜೀವನಿಗೆ ಹೇಳ್ತಾ ಇದ್ದಾರೆ. ನಾರದ ಉವಾಚ, ನೀನೆಲ್ಲ ನಿನ್ನ ತಾಯಿ ತಂದೆಗಳನ್ನೆಲ್ಲ ನೋಡು, ನಿನ್ನ ಬಂಧು ಮಿತ್ರರು ಇವರೆಲ್ಲ ನೀನು ಬಿಟ್ಟು ಹೋಗಿದ್ದಕ್ಕೆ, ಶರೀರವನ್ನು ಬಿಟ್ಟು ಹೋಗಿದ್ದಕ್ಕೆ ಎಷ್ಟು ದುಃಖ ಪಡ್ತಾ ಇದ್ದಾರೆ ನೋಡು. ನಿನ್ನ ಒಳ್ಳೇದಾಗ್ಲಿ, ನಿಮ್ದಿನ್ನೂ ಆಯುಷ್ಯ ಇದೆ, ಈ ಶರೀರದಲ್ಲೇ ವಾಸ ಮಾಡು, ಚೆನ್ನಾಗಿ ನಿನ್ನ ತಂದೆಯಿಂದ ಬಂದಿರುವ ಭೋಗಗಳನ್ನು ಅನುಭವಿಸು, ರಾಜ್ಯ ಸಿಂಹಾಸನವನ್ನೇರು, ಎಲ್ಲರಿಗೂ ಸಂತೋಷವನ್ನು ಕೊಡು ಅಂತ ಅವನಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಜೀವಾತ್ಮನ್ ಪಶ್ಯ ಭದ್ರಂತೆ ಮಾತರಂ ಪಿತರಂಚತೆ ಸುಹೃದೋ ಬಾಂಧವಾನ್ ಸ್ತಪ್ತಾನ್ ಶುಚಾತ್ವತ್ಕೃತಯ ಭೃಶಂ. ನೀನೆಲ್ಲ ಇವರನ್ನು ಬಿಟ್ಟು ಹೋಗಿದ್ದೆ ಅಂತ ಬಹಳ ಶೋಕಕ್ಕೊಳಗಾಗಿದ್ದಾರೆ. ಅವರ ಶೋಕ ತಪ್ತರಾದಂತಹ ಮುಖವನ್ನು ನೋಡು, ನೀನು ಗಮನಿಸು, ಎಷ್ಟು ದುಃಖ ತಪ್ತರಾಗಿದ್ದಾರೆ ಇವರೆಲ್ಲರೂ ಕೂಡ. ನಿನ್ನ ಬಂಧು ಮಿತ್ರರು
ನಿನ್ನ ವಿಯೋಗದಿಂದ ಬಹಳ ದುಃಖ ತಪ್ತರಾಗಿದ್ದಾರೆ. ನಿನ್ನ ತಂದೆ ತಾಯಿಗಳ ಮುಖವನ್ನು ನೋಡು, ಬಾಡಿ ಹೋಗಿದೆ. ನೀನು ಮೃತನಾಗಿದ್ರಿಂದ ಹತ್ತು ಅವ್ರ ಮುಖದಲ್ಲಿರುವ ಕಾಂತಿ ಎಲ್ಲ ಹಾಳಾಗಿ ಹೋಗಿದೆ. ಈ ಶರೀರದಲ್ಲಿ ಪ್ರವೇಶ ಮಾಡು, ನಿನಗಿನ್ನೂ ಬೇಕಾದಷ್ಟು ಆಯುಷ್ಯ ಇದೆ. ಈ ಶರೀರದೊಳಗಡೆಯಲ್ಲಿದ್ದು ನಿನ್ನ ತಂದೆಯಿಂದ ಬಂದಿರುವಂತಹ ಪಿತ್ರಾರ್ಜಿತವಾದ ಯಾವ ಸಂಪತ್ತಿದೆಯೋ ಆ ಸಂಪತ್ತನ್ನು ಚೆನ್ನಾಗಿ ಅನುಭವಿಸು. ಇವರೆಲ್ಲ ದುಃಖ ಪಡ್ತಾ ಇದ್ದಾರೆ, ಇವರನ್ನು ಸಮಾಧಾನಗೊಳಿಸು. ಕಳೆ ಬರಂ ಸ್ವಮಾವಿಶ್ಯ ಶೇಷಮಾಯು ಸಹೃದ್ವೃತಃ ಭುಂಕ್ಷ್ವ ಭೋಗಾನ್ ಪಿತೃಪ್ರಾಪ್ತಾನ್ ಅನಧಿಷ್ಠ ನೃಪಾಸನಂ ಪಿತೃಪ್ರಾಪ್ತಾನ್ ಅಧಿಷ್ಠ ನೃಪಾಸನಂ ಅಧಿತಿಷ್ಠ ನೃಪಾಸನಂ. ಈ ರಾಜನ ಆಸನವನ್ನು ಏರಿ ಇವರೆಲ್ಲರಿಗೂ ಸಂತೋಷ ಪಡಿಸು. ಯಾಕೆಂದ್ರೆ ನಿಮ್ಮ ತಂದೆ ಈ ರಾಜ್ಯದ ಪದವಿ, ರಾಜನ ಪದವಿಯಲ್ಲಿ ನೀನು ಕೂಡಬೇಕು, ಅದನ್ನ ನೋಡಿ ಕಣ್ಣು ತುಂಬಿಕೊಳ್ಬೇಕು ಅಂತ ಕಾಯ್ತಾ ಇದ್ದಾನೆ. ನಿನ್ನ ತಂದೆಯ ತಾಯಿಯ ಆಸೆಯನ್ನು ನೆರವೇರಿಸು, ನಿನ್ನ ಬಾಂಧವರಿಗೆಲ್ಲರಿಗೂ ಕೂಡ ಸಂತೋಷವನ್ನು ಕೊಡು ಅಂತ ನಾರದರು ಆ ಜೀವನ ಬಳಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ಎಲ್ಲ ಪರೀಕ್ಷೆಗೋಸ್ಕರ. ಈಗ ಕೆಲವೊಂದಿಷ್ಟು ಜನ ಸಂಬಂಧಿಗಳು ನಮ್ಮನ್ನು ಬಿಟ್ಟು ಹೋದ್ರು ಅಂತ ನಾವು ಬಹಳ ದುಃಖ ಪಡ್ತಾ ಇರ್ತೇವೆ. ಇಲ್ಲರಿ, ಅವರು ಬಿಟ್ಟು ಹೋಗಿದ್ದು ನಿಮ್ ಮೇಲ್ ದ್ವೇಷ ಇದೆ, ಅವ್ರಿಗೆ ನಿಮ್ ಜೊತೆಗೆ ಇರಬೇಕು ಅಂತಿಲ್ಲ, ಅದಕ್ಕೋಸ್ಕರ ಬಿಟ್ಟು ಹೋಗಿದ್ದಾರೆ, ಬಿಟ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಅವ್ರ ಜೊತೆಗೆ ಕೆಲವು ಮಾತನಾಡ್ಬೇಕಾದ್ರೆ ಏನ್ರಿ ಇವ್ರು ನಮ್ ಜೊತೆಗೆ ಇರ್ಲಿಕ್ಕಿದ್ದಿಲ್ಲ, ನಾನೇ ಬಿಟ್ಟು ಹೋಗಿದ್ದೀನಿ ಅಂತ ಅವರ ಮಾತುಗಳನ್ನ ಇವ್ರಿಗೆ ಕೇಳಿಸ್ಬಿಟ್ರು ಅಂತಂದ್ರೆ ಆವಾಗ ಅವ್ರು ನಮಗೆ ವಿಯೋಗವನ್ನು ಹೊಂದಿದ್ದಾರೆ ಅಂತ ಅವಾಗ ದುಃಖ ಪಡೋದು ಕಡಿಮೆ ಆಗಿ ಹೋಗ್ಬಿಡತ್ತೆ. ಹಾಗೆ ಈ ಜೀವನನ್ನೇ ಕರೆಸಿ ಅವನ ಬಾಯಿಂದ ಹೇಳಿಸ್ಬಿಡ್ತಾರೆ. ಯಾರು ಇವ್ರ ಅಪ್ಪ ಅಮ್ಮ, ನನಗ ಅಪ್ಪ ಅಮ್ಮನೇ ಅಲ್ಲ ಇವ್ರು ಅಂತ ಅಂದ್ಬಿಡ್ತಾನ. ಆವಾಗ ಅವ್ರಿಗೆ ಜರ್ರ ಅಂತ, ಅಯ್ಯೋ ಹೌದಲ್ಲ, ನಾರದರೆಲ್ಲ ಕೊಟ್ಟಂತ ಉಪದೇಶ ಎಷ್ಟು ಪಾರಮಾರ್ಥಿಕವಾಗಿದೆ. ಯಾರ ತಂದೆ ಯಾರ ತಾಯಿ, ಇವನ ಅನಂತ ಜೀವರಲ್ಲಿ ಅನಂತ ಶರೀರಗಳಲ್ಲಿ ಯಾರ ತಂದೆ ಯಾವ ತಾಯಿ, ಅದನ್ನು ಕೇಳಿ ಇವರಿಗೆ ಭ್ರಮ ನಿರಸನವಾಗಿ ಹೋಗ್ಬಿಡು. ಜೀವ ಹೇಳ್ತಾ ಇದ್ದಾನೆ, ಕಸ್ಮಿನ್ ಜನ್ಮನ್ಯಮಿ ಬ್ರಹ್ಮನ್ ಪಿತರೋ ಮಾತರೋ ಭವನ್ ಕರ್ಮಭಿರ್ ಭ್ರಾಮ್ಯಮಾಣಸ್ಯ ದೇವತಿರ್ಯಂಗ್ರಯೋನಿಷು. ಆ ಜೀವ ಹೇಳ್ತಾ ಇದ್ದಾನೆ, ಯಾವ್ಯಾವ ಜನ್ಮದಲ್ಲಿ ಇವರು ನನಗೆ ತಂದೆ ತಾಯಿಗಳಾಗಿದ್ದಾರೆ, ನಾನೆಲ್ಲ ಅನಂತ ಜನ್ಮಗಳನ್ನು ಪಡೆದುಕೊಂಡಿದ್ದೇನೆ. ಯಾವ ಜನ್ಮದಲ್ಲಿ ಅಂತ ಇವ್ರು ನನ್ನ ತಂದೆ ತಾಯಿಗಳು ಅಂತ ಹೇಳಿ ಯಾರ್ಯಾರು ಅಳ್ತಾರೆ ಅಂತ ಎಲ್ಲರ ಎದುರುಗಡೆಯಲ್ಲಿ ಹೋಗಿ ನಿಲ್ಲಿ. ಅನಂತ ಜನ್ಮಗಳಲ್ಲಿ ಅನಂತ ತಂದೆ ತಾಯಿಗಳಿದ್ದಾರೆ ನನಗೆ, ಎಲ್ರು ಅಳ್ತಾರೆ ಅಂತ ಹೋಗಿ ನಿಂತ್ರೆ ಯಾರ ಬಳಿಯಲ್ಲಿ ಹೋಗಿ ನಿಲ್ಲೋದು ಋಷಿಗಳೇ? ನಿಮಗ್ ಗೊತ್ತಿಲ್ವೇನು? ಈ ಜನ್ಮದಲ್ಲಿ ಇವರು ನನಗೆ ತಂದೆ ತಾಯಿಗಳು, ತಾತ್ಕಾಲಿಕವಾಗಿ ಈ ಶರೀರಕ್ಕೆ ಇವರು ತಂದೆ ತಾಯಿಗಳು ಅಂತ ಕರೆಸಿಕೊಂಡಿದ್ದಾರೆ. ನಾನನ್ನ ಪ್ರಾರಬ್ಧ ಕರ್ಮ ವಶದಿಂದಾಗಿ ಪ್ರಾಣಿಗಳಾಗಿ ಹುಟ್ಟಿದ್ದೆ, ದೇವತೆಯಾಗಿ ಹುಟ್ಟಿದ್ದೆ, ಮನುಷ್ಯನಾಗಿ ಹುಟ್ಟಿದ್ದೆ, ಎಷ್ಟೆಷ್ಟೋ ಯೋನಿಗಳಲ್ಲಿ ಶರೀರಗಳಲ್ಲಿ ಅಲದಾಡ್ತಾ ಬಂದಿದ್ದೇನೆ. ಮುಂದಿನ ಜನ್ಮದಲ್ಲಿ ಇವರು ನನಗೆ ತಂದೆ ತಾಯಿ ಆಗ್ತಾರೇನು? ಅಲ್ಲ, ಸುಮ್ಮನೆ ಇವ್ರ ತಂದೆ ತಾಯಿ ಅಂತ ನನಗೆ ಯಾಕೆ ಭ್ರಮೆಯನ್ನು ಹುಟ್ಟಿಸ್ತಾ ಇದ್ದೀರಿ? ಎಲ್ಲವನ್ನು ಇವರು ನಮ್ಮವರು ಅವರು ಅಂತ ಅಂದುಕೊಳ್ಳೋದು. ಈಗ ಇವರಿಗೆ ಮಗನಾಗಿ ಇದ್ದಂತಹ ನಾನು ಮತ್ತೊಂದು ಜನ್ಮದಲ್ಲಿ ಶತ್ರು ಆಗಬಹುದು. ಈಗ ನಾನು ಸಾಯ್ತಾ ಇದ್ದೇನೆ, ಸತ್ತಿದ್ದೇನೆ ಅಂತ ದುಃಖಿಸುವ ಇವರು ಮತ್ತೊಂದು ಜನ್ಮದಲ್ಲಿ ನನ್ನ ಮೇಲೆ ಕತ್ತಿಯನ್ನು ಹಿಡಿದುಕೊಂಡು ಯುದ್ಧ ಮಾಡ್ಲಿಕ್ಕೆ ಬರಬಹುದು. ಅದರಿಂದ ಯಾರು ಶತ್ರುಗಳೂ ಇಲ್ಲ, ತಂದೆ ತಾಯಿಗಳೂ ಇಲ್ಲ, ಜ್ಞಾತಿಗಳೂ ಇಲ್ಲ, ಬಂಧುಗಳು ಬಾಂಧವರು ಯಾರೂ ಇಲ್ಲ, ಯಾರೂ ಶಾಶ್ವತವಾಗಿ ಇಲ್ಲ. ಇವರು ನಾನು ಹೋಗ್ತಾ ಇದ್ದೇನೆ ಅಂತ ಯಾಕೆ ದುಃಖ ಪಡಬೇಕು? ದುಃಖ ಪಡಲಿಕ್ಕೆ ಕಾರಣ ಏನಿದೆ? ಇವರು ದುಃಖ ಪಡ್ತಾ ಇದ್ದಾರೆ, ನಾನ್ ಯಾಕೆ ಸಂತೈಸಬೇಕು? ಬೀದಿಯಲ್ಲಿ ಹೋಗಿ ದುಃಖ ಪಡುವಂತಹ ಜನರೆಲ್ಲರನ್ನು ಕೂಡ ನಾವು ಸಂತೈಸ ಕೊಡ್ತೇವಾ? ಇಲ್ಲ. ಯಾಕೆ ಅಂತಂದ್ರೆ ಅವರೆಲ್ಲ ತಾತ್ಕಾಲಿಕವಾಗಿ ಯಾವುದೋ ಒಂದು ಕಾರಣದಿಂದ ದುಃಖ ಪಡ್ತಾ ಇದ್ದಾರೆ ಅಂತ ಅಂದುಕೊಂಡು ಸುಮ್ನೆ ಬಿಡ್ತೇವೆ ಹೊರತಾಗಿ ಅವರಿಗೋಸ್ಕರ ಅಂತ ನಾವೆಲ್ಲಿ ದುಃಖ ಪಡ್ತಾ ಕೊಡೋದಿಲ್ಲ. ಹಾಗಾಗಿ ಇವರು ನನಗೆ ಹಾಗೆ ಅನಂತ ಜನ್ಮಗಳಲ್ಲಿ ಅಲಿತಾ ಇರುವಂತಹ ನಾನಾ ವಿಧವಾದ ಶರೀರಗಳಲ್ಲಿ ಸಂಚಾರ ಮಾಡ್ತಾ ಇರುವಂತಹ ನನಗೆ ಇವರು ಕೂಡ ಬೀದಿಯಲ್ಲಿ ಹೋಗಿ ಅಳುವಂತಹ ದಾರಿ ಹೋಕರಂತೆ. ಇವರನ್ನು ನಾನ್ಯಾಕೆ ಸಂತೈಸಬೇಕು? ಅದು ಬಸ್ಸಲ್ಲಿ ಕುಳಿತಂತಹ ಯಾವ್ದೋ ಒಬ್ಬ ವ್ಯಕ್ತಿ ಅವನ ಸ್ಟಾಪ್ ಬಂದಿದೆ ಅಂತ ಇಳಿದುಕೊಂಡು ಹೋದ್ರೆ ಪಕ್ಕದಲ್ಲಿ ಕೂತವ್ರು ಅಳತಾ ಕೂತವ್ರು ನಾವೇನ್ ಮಾಡೋಣ? ಇಳಿದುಕೊಂಡು ಹೋದಂತಹ ವ್ಯಕ್ತಿ ಬಂದ್ಬಿಟ್ಟು ಇವ್ರನ್ನ ಸಮಾಧಾನ ಮಾಡ್ಲಿಕ್ಕಾಗತ್ತೇನು? ಆಗೋದಿಲ್ಲ. ಯಾಕೆ ಅಂತಂದ್ರೆ ನನಗೆ ಸ್ಟಾಪ್ ಇದ್ದಿದ್ದು ಇಲ್ಲಿ, ನಾ ಈ ಸ್ಟಾಪ್ ಅಲ್ಲಿ ಇಳ್ಕೊಳ್ಬೇಕು, ಇದು ಇಳಿದು ಹೋದೆ ಅಷ್ಟೇ, ನಾನು ಇಳಿದು ಹೋದೆ ಅಂತ ಇವ್ರು ಯಾಕೆ ದುಃಖ ಪಡ್ಬೇಕು? ಹಾಗಾಗಿ ಇವ್ರು ನನಗಾಗಿ ದುಃಖ ಪಡುವಂತಹ ಅನಿವಾರ್ಯತೆ ಇಲ್ಲ, ನಾನು ಇವರನ್ನ ಸಂತೈಸಲಾರೆ ಅಂತ ಹೇಳ್ತಾ ಇದ್ದಾನೆ. ಇನ್ನು ಒಂದು ಅನೇಕ ಈ ತರದ ಒಳ್ಳೆ ಮಾತುಗಳನ್ನ ಆ ಜೀವ ಹೇಳುವವನಿದ್ದಾನೆ. ಅದನ್ನ ಕೇಳಿ ಚಿತ್ರಕೇತು ರಾಜನಿಗೆ ಮನಸ್ಸೆಲ್ಲ ಶುದ್ಧವಾಗಿ ಹೋಗತ್ತೆ. ಆ ಉಪದೇಶಗಳೇನು ಇದೆಲ್ಲವನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ
ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣ. ನಮಸ್ಕಾರ ಗುರುಗಳೇ. ನಮಸ್ಕಾರ ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು.